ದಾಂಪತ್ಯ ಜೀವನದಲ್ಲಿ ಅನುಮಾನ ಅನ್ನುವಂತಹ ಹುಳು ಒಮ್ಮೆ ಹೊಕ್ಕಿದ್ರೆ ಅದು ದುರಂತ ಅಂತ್ಯಕ್ಕೆ ಕಾರಣ ಆಗ್ಬಿಡುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಸ್ಪಷ್ಟ ಉದಾಹರಣೆ. ಶೀಲಾ ಶಂಕಿಸಿ ಹೆಂಡತಿಯ ಕತ್ತು ಸೀಳಿತಾನೆ ಇಲ್ಲೊಬ್ಬ ಪತಿರಾಯ. ಘಟನೆ ಆಗಿರೋದು ಮಂಡ್ಯದಲ್ಲಿ ಪತಿಯಿಂದಲೇ ಪತ್ನಿಯ ಬರ್ಬರವಾದಂತಹ ಹತ್ಯೆ ಆಗಿದೆ. ಮಂಡ್ಯ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಾಗಿರೋ ಘಟನೆ. ಶ್ವೇತಾ ಅಂತ 36 ವರ್ಷ ವಯಸ್ಸಿನ ಮಹಿಳೆಯ ಸಾವಾಗಿದೆ. ಲೋಕೇಶ್ ಅಂತ ತನ್ನ ಹೆಂಡತಿಯನ್ನೇ ಕೊಂದು ಮುಗಿಸಿರುವಂತಹ ವ್ಯಕ್ತಿ ಅನ್ನೋ ಆರೋಪ ಈತನ ಮೇಲಿದೆ. 17 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿತ್ತಂತೆ ಈ ಜೋಡಿ. 17 ವರ್ಷದ ಹಿಂದೆ ಲವ್ ಮಾಡಿ ಮದುವೆ ಆಗಿದ್ರು. ಪತ್ನಿ ಕೊಲೆಗೈದ ಲೋಕೇಶ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆಗೆ ಸಂಬಂಧಪಟ್ಟಂತೆ ಆತ ಕಾರಣಗಳನ್ನು ಹೇಳಿದ್ದಾನೆನ್ನು ತಿಳಿದು ಬರ್ತಾ ಇದೆ. ಬಟ್ ಅಕಸ್ಮಾತ್ ಅನುಮಾನ ಇದ್ದು ಸುಖ ಇರಲಿಲ್ಲ, ಅಲ್ಲಿ ಹ್ಯಾಪಿನೆಸ್ ಇರಲಿಲ್ಲ ಅಂದರೆ ಡಿವೋರ್ಸ್ ಅನ್ನೋ ಆಪ್ಷನ್ ಅಂತೂ ಇದ್ದೇ ಇತ್ತು. ಬಟ್ ಈ ಮನಸ್ಥಿತಿಗಳಿಗೆ ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ. ಮಾಡಬಾರ್ದು ಕೆಲಸ ಮಾಡಿ ಈಗ ನೋಡಿ ಪೊಲೀಸರ ಅತಿಥಿಯಾಗಿದ್ದಾನೆ ಈ ವ್ಯಕ್ತಿ. ತನ್ನ ಕೈಯಾರೆ ತನ್ನ ಜೀವನನೂ ಹಾಳು ಮಾಡ್ಕೊಂಡಿದ್ದಲ್ಲದೆ ಆಕೆಯ ಜೀವನವನ್ನು ಕೂಡ ಮುಗಿಸ್ಬಿಟ್ಟಿದ್ದಾನೆ.